ಗಾಯ್ಸ್ ಫೈನಲಿ ನನ್ನ ಎಗ್ ರೆಸಿಪಿ ರೆಡಿ ಆಗಿದೆ. ಊಟ ಪಾರ್ಸಲ್ ತಗೊಂಡು ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಕೊಡೋಣ ಅಂತ ಬಂದಿದ್ದೀನಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಯಾಂಗ್ ಲೈಫಿಗೆ. ಗಾಯ್ಸ್ ಏನಂತಂದ್ರೆ ಇವತ್ತು ಬೆಳಗ್ಗೆನೆ ನೋಡಿ ಅಡುಗೆ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ದೀನಿ. ಅಡುಗೆ ಅಂತಂದ್ರೆ ಬೇರೆ ಏನಿಲ್ಲ, ಎಗ್ಗಿಂದ ಒಂದು ರೆಸಿಪಿ ಮಾಡೋಣ ಅಂತ ಗೈಸ್. ಈಗಷ್ಟೇ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೀನಿ ಅದನ್ನ ರೆಸಿಪಿನ. ನಮ್ಮ ಅಕ್ಕ ಇದ್ದಾಗ ಅದನ್ನ ಅವ್ರ ಮನೆಗೆ ಹೋದಾಗ ಮಾಡ್ಕೊಡ್ತಿದ್ಲು. ಈಗ ನಮ್ಮ ಅಕ್ಕ ಇಲ್ವಲ್ಲ, ಸೊ ನಾನೇ ಈಗ ಎಗ್ ರೆಸಿಪಿನ ಟ್ರೈ ಮಾಡ್ತಿದ್ದೀನಿ. ಮತ್ತೇನಂದರೆ ಗೈಸ್, ಇದು ನಮ್ಮ ಮನೆದು ಪೇಂಟ್ ಎಲ್ಲ ಹೋಗ್ಬಿಟ್ಟಿದೆ, ಇದು ಫುಲ್ಲು ಕಪ್ಪಗಾಗಿದೆ, ತಲೆ ಎಲ್ಲ ಊರಿ. ಏನಾಗಿದೆ ಅಂದರೆ ಎಣ್ಣೆ ಎಲ್ಲ ಹಾಕೊಂಡು ತಲೆ ಊರಿರೋದ್ರಿಂದ ವಿಡಿಯೋದಲ್ಲಿ ಅಷ್ಟು ಚೆನ್ನಾಗಿ ಅನಿಸ್ತಿಲ್ಲ ನೋಡೋಕ್ಕೆ. ಹಂಗಾಗಿ ಇದನ್ನು ಒಂದ್ಸರಿ ಪೇಂಟ್ ಹೊಡಿಬೇಕು, ಒಂದು ಸ್ವಲ್ಪ ಮನೆಯಲ್ಲೂ ಕ್ಲೀನ್ ಮಾಡೋ ಪ್ಲಾನ್ ತುಂಬ ಇದೆ. ಬನ್ನಿ ಇವತ್ತು ಎಗ್ ರೆಸಿಪಿನ ಮಾಡೋಣ, ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ತೀನಿ. ಅದಕ್ಕೋಸ್ಕರ ನೋಡಿ ಆಲ್ರೆಡಿ ನಾನು ಆನಿಯನ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ಆನಿಯನ್ನು, ಟೊಮೆಟೊ. ಅಯ್ಯೋ ಇದೆಷ್ಟು ಹಿಂಗಿದೆ ನೋಡಿ. ಫಸ್ಟ್ ಏನಂತಂದರೆ ಈ ಆನಿಯನ್ ಇದೆಯಲ್ಲ, ಈ ಆನಿಯನ್ನ ನೀಟಾಗಿ ಚಾಪ್ ಮಾಡ್ಕೊಳ್ಳೋಣ. ಟೊಮೆಟೊ ಮತ್ತು ಇದರಲ್ಲಿ ಎತ್ಕೊಂಡಿದ್ದೀನಿ. ಇದಕ್ಕೆ ಮಸಿಬಿಟ್ಟು ಹಿಂಗೆ ಕಾಣ್ತದೆ ಇಲ್ಲಿ ಸೇಫಾಗಿ ಚಾಪ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ ಸಾಲ್ಟ್ ಬೇಕು, ಅದಕ್ಕೆ ಒಂಚೂರು ಪೆಪ್ಪರ್ ಪೌಡ್ರು ಬೇಕು ಗೈಸ್. ಫೈನಲಿ ತರಕಾರಿ ಎಲ್ಲ ಹೆಚ್ಕೊಂಡಿದ್ದೀನಿ. ತರಕಾರಿ ಹೆಚ್ಚೋದನ್ನ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ಲೆಂತ್ ಆಗಿಬಿಡುತ್ತೆ ಅಂತೇಳಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಿ ನೋಡಿ ಟೊಮೊಟೊ ಒಂಚೂರು ಅರ್ಧಂಬರ್ಧ ಕಟ್ ಮಾಡಿದ್ದೀನಿ, ಇದು ಈರುಳ್ಳಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಮೆಣಸಿನ್ಕಾಯಿ, ಓಕೆನಾ. ಆಮೇಲೆ ಪಕ್ಕದಲ್ಲಿ ಖಾರ ಪುಡಿ ಇಟ್ಕೊಂಡಿದ್ದೀನಿ ಗೈಸ್. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು ಇದಕ್ಕೆ. ಈ ಅರಿಶಿನ ಪುಡಿ ಜೊತೆ ಉಪ್ಪು ಮತ್ತು ಪೆಪ್ಪರು ಇಲ್ಲ ಗರಂ ಮಸಾಲೆ ಯಾವ್ದಾರ ಒಂದು ಹಾಕಿದ್ರೆ ನಡೆಯುತ್ತೆ. ಈಗ ಪಾತ್ರೆಗೆ ಸಿಡಿತೈತೆ ಆಲ್ರೆಡಿ. ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿದ್ಮೇಲೆ ಈಗ ಲೈಟಾಗಿ ಜೀರಿಗೆ, ಸಾಸಿವೆ. ಫಸ್ಟು ಸಾಸಿವೆ ಹಾಕ್ಬಿಡೋಣ. ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಡೋಣ ಗೈಸ್. ಸಾಸಿವೆ ಜೀರಿಗೆ ಹಾಕಾಯ್ತಾ. ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಈ ಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಬಿಡ. ಬಿಸಿ ಜಾಸ್ತಿ ಆಗ್ಬಿಡ್ತಾ ಅಂತ. ಅಯ್ಯೋ ಹೊಗೆ ಎಲ್ಲ ಸರಿಯಾಗಿ ಬರ್ತಾ. ಅದಾದಮೇಲೆ ಚಾಪ್ ಮಾಡಿರೋ ಈರುಳ್ಳಿನ ತೆಗ್ದು ಹಾಕ್ಬಿಡೋಣ. ಇದಕ್ಕೆ ಹೆಚ್ಕೊಂಡಿರೋ ಟೊಮೆಟೊನ ತೆಗ್ದು ಆಯಿಲ್ ಹಾಕಿರುತ್ತಲ್ಲ, ಒಂದು ಪಕ್ಕ ಒಂದು ಹಾಕಿ ಹಿಂಗೆ ಇಡಬೇಕು. ಫಸ್ಟ್ ಟೈಮ್ ಗೈಸ್ ಈ ರೆಸಿಪಿ ಮಾಡ್ತಿರೋದು ನಾನು. ಹೆಂಗೆ ಬರುತ್ತೋ ಒಂಚೂರು ಐಡಿಯಾನೇ ಇಲ್ಲ. ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರಾಗುತ್ತೆ, ಐಟಮ್ ವೇಸ್ಟ್ ಆಗುತ್ತಲ್ಲ ಅಂತೇಳಿ. ಇದು ಹಾಕ್ಬಿಟ್ಟು ಒಂಚೂರು ಬಿಸಿ ಮಾಡಿದ್ದೀನಲ್ಲ, ಐಟಮ್ನೆಲ್ಲ ಹಾಕಿದ್ದೀನಲ್ಲ. ಈಗ ಒಂದು ಸ್ವಲ್ಪ ಇದನ್ನು ಉರಿ ಜಾಸ್ತಿ ಮಾಡಿ ಒಂದು ಪಾತ್ರೆ ತೊಗೊಂಡು ಒಂದು 2 ನಿಮಿಷ ಬಿಟ್ಬಿಡೋಣ ಬೇಯೋ ತನಕ. ಬೆಂದಾದ್ಮೇಲೆ ಟೊಮೊಟೊ ಹಾಕಿದೀವಲ್ಲ ಗೈಸ್, ಟೊಮೊಟೊ ಒಂಚೂರು ಬೆಂದಾದ್ಮೇಲೆ ಸ್ವಲ್ಪ ಜಾಸ್ತಿ ಬೆಂದಾದ್ಮೇಲೆ ಇದೆಯಲ್ಲ, ಇದರಲ್ಲಿ ಚೆನ್ನಾಗಿ ಟೊಮೊಟೊನ ಸ್ಮ್ಯಾಶ್ ಮಾಡಬೇಕು. ಫುಲ್ಲು ಮೆತ್ತಗೆ ಆಗೋ ಥರ, ಅಂದರೆ ರುಬ್ಬುತ್ತಲ್ಲ ಆ ಟೈಪಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ. ಜಾಸ್ಟ್ ಮಾಡಿ ಅದಕ್ಕೆ ಮೊಟ್ಟೆ ಹಾಕಬೇಕು. ಮೊಟ್ಟೆ ಹಾಕ್ಬಿಟ್ಟು ಖಾರ ಪುಡಿ, ಉಪ್ಪು, ಅರಿಶಿನ, ಗರಂ ಮಸಾಲ ಎಲ್ಲ ಹಾಕಿ ಕಲಸಿ ಒಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಕ್ಕೆ ಬಿಡಬೇಕು. ಮೊಟ್ಟೆಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮೊಟ್ಟೆ ಹೊಡೆದು ಮೊಟ್ಟೆ ಹೆಂಗೆ ಹಾಕೋದನ್ನೋದು ನಾನು ತೋರಿಸ್ತೀನಿ ನಿಮಗೆ ಆಮೇಲೆ, ಆಯಿತಾ. ಈಗ ಒಂದು ಸ್ವಲ್ಪ ಇದನ್ನು ಬೇಯಕ್ಕೆ ಬಿಟ್ಟಿದ್ದೀನಿ ಗೈಸ್. ಇದು ಹಿಂಗೆ ಗಲೀಜಾಗಿರುತ್ತೆ, ಏನು ತಲೆ ಕೆಡಿಸ್ಕೊಬೇಡಿ. ರೀಸನ್ ಏನಕ್ಕಂದರೆ ನಾವು ಬಾಯ್ಸ್ ಗೈಸ್ ಅಡುಗೆ ಮಾಡ್ಬೇಕಾದ್ರೆ ಈ ಥರ ಗಲೀಜಾಗೇ ಆಗುತ್ತೆ. ನಾವೆಲ್ಲ ಅಪರೂಪಕ್ಕೆ ಮಾಡೋದಲ್ವ ಅಡುಗೆ, ಹಂಗಾಗಿ ಗಲೀಜಾಗೇ ಆಗುತ್ತೆ. ಟೊಮೊಟೊ ಈಗ ಬೆಂದಿದೆ. ಇದನ್ನು ಒಂದು ಸ್ವಲ್ಪ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು. ಇದರಿಂದ ನೀಟಾಗಿ ಗೈಸ್ ಚೆನ್ನಾಗಿ ಇದೆಯಲ್ಲ, ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಿಂಗೆ ಜಜ್ಜುಂಡಿ ತಗೊಂಡು ಈ ಥರ ಒತ್ಕೋಬೇಕು ಚೆನ್ನಾಗಿ. ಲೋ ಫ್ಲೇಮಲ್ಲಿ ಇರಬೇಕು ಒತ್ಬೇಕಾರೆ. ಹೈ ಫ್ಲೇಮಲ್ಲಿ ಇದ್ದರೆ ಅದು ಟೇಸ್ಟ್ ಎಲ್ಲ ಸೀದೋಗ್ಬಿಡುತ್ತೆ, ಐಟಮ್ ಎಲ್ಲ ಹಾಕಿರೋದೆಲ್ಲ ಗೊಜ್ಜು ಥರ ಆಗಬೇಕು. ಇದು ಕಂಪ್ಲೀಟಾಗಿ ಒತ್ಕೊಂಡಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು ಇದಕ್ಕೆ, ಒಂದು ಸ್ವಲ್ಪ ತೆಳ್ಳ ಆಗಲಿ ಅಂತ. ನಾನು ಇಷ್ಟು ಹಾಕೊಂಡಿದ್ದೀನಿ, ನೋಡೋಣ ಎಷ್ಟಾಗುತ್ತೆ ಅಂತ. ಇಷ್ಟು ಹಾಕಿ ಸ್ವಲ್ಪ ಕಲಸಿ, ಇಷ್ಟು ಬಂದರೆ ಸಾಕು. ಇಷ್ಟು ಬಂದರೆ ಇದಕ್ಕೆ ಒಂಚೂರು ಗ್ರೇವಿ ಥರ ಆಗುತ್ತಲ್ಲ, ಆ ಥರ ಮಾಡ್ಕೊಳ್ಳೋದು. ಅದಾದಮೇಲೆ ಅರಿಶಿನ ಪುಡಿ ಹಾಕಬೇಕು. ಅರಿಶಿನ ಎಷ್ಟು ಬೇಕು ಅಷ್ಟು ಖಾರಕ್ಕೆ ಖಾರ ಪುಡಿ ಕಲಸಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಬರುತ್ತೆ, ಸ್ವಲ್ಪ ನಮಗೆ ಖಾರ ಫ್ಲೇವರ್ ಸಿಗುತ್ತಲ್ಲ, ಹಂಗಾಗಿ ಅರಿಶಿನ ಪುಡಿ ಮತ್ತು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಲ್ಲ. ಸೇಮ್ ಟೊಮೊಟೊ ಗೊಜ್ಜು ಮಾಡ್ತೀವಲ್ಲ ಅದೇ ಥರ ಗೈಸ್. ನನಗೆ ಟೊಮೊಟೊ ಗೊಜ್ಜು ಆ್ಯಕ್ಚುಲಿ ನನ್ನ ಲೈಫಲ್ಲಿ ಇದುವರೆಗೂ ಮಾಡೇ ಇಲ್ಲ, ಇದೇ ಫಸ್ಟ್ ಟೈಮ್ ಇದನ್ನು ಮಾಡ್ತಿರೋದು. ಆಮೇಲೆ ಇದಾಯ್ತಾ, ಇದಾದಮೇಲೆ ಈಗ ಸ್ವಲ್ಪ ಉಪ್ಪು ಹಾಕೊಂಡೆ. ವಿಡಿಯೋ ಮಾಡೋದು ಮರ್ತೋಗ್ಬಿಡ್ತು ಉಪ್ಪು ಹಾಕೊಳ್ಳೋದು. ಈಗ ಇದಕ್ಕೆ ಏನು ಮಾಡಬೇಕಂದ್ರೆ, ಮೊಟ್ಟೆ ಇರುತ್ತಲ್ಲ, ಒಂದು 3 ಮೊಟ್ಟೆ ತಳ್ಳೋಣ. 3-4 ತಳ್ಳೋಣ, ತಡ್ರಿ. 4 ತಳ್ಳೋಣ. 4 ಮೊಟ್ಟೆ, 4 ಮೊಟ್ಟೆ ತಗೊಂಡಿದ್ದೀನಿ ಗೈಸ್. ಇದಕ್ಕೆ 4 ಮೊಟ್ಟೆ ತಗೊಂಡು ಮೊಟ್ಟೆನ ಒಂದೊಂದಾಗಿ ಒಡೆದಾಕ್ಬೇಕು ಗೈಸ್. ಇದಕ್ಕೆ ಹಿಂಗೆ ಒಂದೊಂದಾಗಿ ಈ ಥರ ಒಡೆದು ಹಾಕ್ಬೇಕು ಮೊಟ್ಟೆನ. ಈಗೇನು ಮಾಡಬೇಕು,
ಹೊಡೆದಾಕಿದ ಮೊಟ್ಟೆ ಇದೆಯಲ್ಲ, ಆ ಮೊಟ್ಟೆಗೆ ಸಾಲ್ಟ್ ಇದೆಯಲ್ಲ, ಸಾಲ್ಟ್ ತಗೊಂಡು ಚೂರೇ ಉದುರಿಸ್ಬೇಕು ಆ ಮೊಟ್ಟೆ ಮೇಲೆ. ಯಾಕಂದ್ರೆ ಮೊಟ್ಟೆಗೆ ಟೇಸ್ಟ್ ಬರ್ಬೇಕು, ಲಿಮಿಟೆಡ್ ಆಗಿ ಹಾಕ್ಬೇಕು, ಎಷ್ಟು ಬೇಕಷ್ಟು, ಅತಿಯಾಗಿ ಹಾಕೋಬಾರ್ದು. ಇದಾಕಾದ್ಮೇಲೆ ಈಗ ಹಾಕಿದೀವಲ್ಲ ಮೊಟ್ಟೆ, ಈ ಮೊಟ್ಟೆನ ಮತ್ತೆ ರಿಟರ್ನ್ ರಿವರ್ಸ್ ಹಾಕ್ಬೇಕು. ಒಂಚೂರು ಬೆಂದಾದ್ಮೇಲೆ ರಿವರ್ಸ್ ಹಾಕಿದ್ಮೇಲೆ ಅದು ಮತ್ತೆ ರಿಟರ್ನ್ ಬಾಯ್ಲ್ ಆಗಕ್ ಬಿಡ್ಬೇಕು. ಬೆಂದಾದ್ಮೇಲೆ ಮತ್ತೆ ಚೆನ್ನಾಗಿ ಕಲ್ಸಕ್ ಹೋಗ್ಬಾರ್ದು, ಅದನ್ನ ಕಲ್ಸಿದ್ರೆ ಮತ್ತೆ ಹಾಳಾಗಿ ಹೋಗ್ಬಿಡುತ್ತೆ, ಅದನ್ನ ಹಂಗೆ ತಿನ್ನೋದು. ಗೈಸ್ ಏನಂತಂದ್ರೆ ನಾನು ಆಲ್ರೆಡಿ ಒಂದ್ 2-3 ನಿಮಿಷ ಬಿಟ್ಟಾದ್ಮೇಲೆ ನಾನು ಆಲ್ರೆಡಿ ಇದನ್ನ ತಿರ್ಗ್ಸಾಕೊಂಡಿದ್ದೀನಿ. ನೋಡಿ ವಿಡಿಯೋ ಮಾಡ್ತಾ ತಿರ್ಗ್ಸಾಕಕ್ ಆಗ್ಲಿಲ್ಲ, ನಾನು ಟ್ರೈ ಮಾಡಿದೆ, ಹಂಗಾಗಿ ಬರ್ಲಿಲ್ಲಲ್ಲ. ಹಂಗಾಗಿ ಇವಾಗ ವಿಡಿಯೋ ಬಿಟ್ಟು ತಿರ್ಗ್ಸಾಕಿದ್ದೀನಿ. ಆಕ್ಚುಲಿ ಇದು ತುಂಬಾ ಚೆನ್ನಾಗಿರುತ್ತೆ ಗೈಸ್, ಟೇಸ್ಟ್ ತಿನ್ನಕ್ಕೆ. ಚೆನ್ನಾಗಿ ಬೇಯ್ಬೇಕು, ಚೆನ್ನಾಗಿ ಬೇಯ್ದ್ರೆ ಅನ್ನದ ಜೊತೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ ತಿನ್ನಕ್ಕೆ ಗೈಸ್. ಒಂದು 2 ನಿಮಿಷ. ಈಗ ಅವಾಗಲೇ ಹೇಳ್ತಿದ್ನಲ್ಲ, ಇವ್ ನಮ್ಮ ಮನೆದು ಒಂಚೂರು ಪೇಂಟ್ ಎಲ್ಲ ಹೊಡಿಬೇಕು. ನಮ್ಮ ಅಪ್ಪಾಜಿಗೆ ಪೇಂಟ್ ತರ ಕೇಳಿದ್ದೀನಿ, ಇನ್ನೊಂದು 2-3 ದಿವಸದಲ್ಲಿ ತರ್ತಾರೆ. ತಂದಾಗ ಪೇಂಟ್ ಹೊಡಿಬೇಕು. ಬನ್ನಿ ನೋಡೋಣ ಬೆಂದಿದ್ಯಾ ಏನು ಅಂತ. ಬೆಂದಿರುತ್ತೆ ಈಗ ಆಲ್ರೆಡಿ, ಇದನ್ನ ಸರ್ವ್ ಮಾಡಿ ತಿನ್ನೋದಷ್ಟೇ ಈಗ ಉಳಿದಿರೋದು. ಫ್ಲೇವರ್ಗೋಸ್ಕರ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕ್ಬೇಕು ಗೈಸ್. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫಿನಿಶ್ ಗೈಸ್. ಫೈನಲಿ ನನ್ನ ಎಗ್ ರೆಸಿಪಿ ರೆಡಿ ಆಗಿದೆ. ಅನ್ನದ ಜೊತೆ ಊಟ ಮಾಡ್ತಿದ್ದೀನಿ ಗೈಸ್. ನೋಡಿ ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗಿದೆ ಅಂತ ನಿಮಗೆ. ಆ್ಯಕ್ಚುಲಿ ನೋಡೋಕೆ ಸಕ್ಕದಾಗೆ ಕಾಣ್ತಾ ಇದೆ, ಬಟ್ ಫ್ಲೇವರು ಚೆನ್ನಾಗಿದೆ, ಬಟ್ ತಿನ್ನಕ್ಕೆ ಹೆಂಗಿರುತ್ತೋ ಗೊತ್ತಿಲ್ಲಲ್ಲ. ಬನ್ನಿ ಟೇಸ್ಟ್ ಮಾಡಿ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಅಡುಗೆ ಭಟ್ಟ ಪ್ಲಸ್ ಫುಡ್ ಬ್ಲಾಗರ್ ಆಗಿಬಿಟ್ಟಿದ್ದೀನಿ. ಸೂಪರಾಗಿ ಬಂದಿದೆ. ತಿನ್ನೋ ಲೆವೆಲಿಗಂತೂ ಸಕ್ಕದಾಗಿದೆ. ಅಂದರೆ ನಮ್ಮ ಅಕ್ಕ ಮಾಡಿರೋ ಅಷ್ಟು ಚೆನ್ನಾಗಿ ಬಂದಿಲ್ಲ, ಬಟ್ ಚೆನ್ನಾಗಿದೆ ತಿನ್ನೋಕ್ಕೆ. ಎಗ್ ಜೊತೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇದನ್ನು ಟೇಸ್ಟ್ ಮಾಡೋಣ. ಚೆನ್ನಾಗಿದೆ, ಬಟ್ ಏನಂದ್ರೆ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಅನ್ಸುತ್ತೆ. ಸ್ಪೈಸಿನೆಸ್ ಸೂಪರ್ ಆಗಿದೆ. ಗ್ರೇವಿ ಸ್ವಲ್ಪ ಕಡಿಮೆ ಆಯ್ತು ಅನ್ಸುತ್ತೆ ಮೊಟ್ಟೆ ಜಾಸ್ತಿ ಹಾಕಿರೋದ್ರಿಂದ. ಗೈಸ್ ಊಟ ಎಲ್ಲ ಮುಗಿಸ್ಕೊಂಡು ಮನೆಯಿಂದ ಆಚೆಗೆ ಬಂದೆ. ಊಟ ಸಕ್ಕದಾಗಿತ್ತು ಗೈಸ್. ಹಂಗೆ ಏನಕ್ಕೆ ಹಿಂಗೆ ಆಚೆಗೆ ಬಂದೆ ಅಂದರೆ, ಊಟ ಪಾರ್ಸಲ್ ತಗೊಂಡು ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಕೊಡೋಣ ಅಂತ ಬಂದಿದ್ದೀನಿ. ಇಲ್ಲೇ ಅವ್ರದ್ದು ನಮ್ಮ ಮನೆಯಿಂದ ಒಂದು 1 ಕಿಲೋಮೀಟರ್ ದೂರ ಇದೆ, ಅಲ್ಲಿಂದ ನಡ್ಕೊಂಡು ಊಟ ಕೊಡೋಕೆ ಹೋಗ್ತಿದ್ದೀನಿ ನಮ್ಮ ಅಪ್ಪಾಜಿಗೆ. ಇನ್ನೇನು ಸ್ವಲ್ಪ ದೂರ ಅಷ್ಟೇ. ಅಲ್ಲಿ ಮುಂದೆ ಹೋದರೆ ನಮ್ಮ ಅಪ್ಪಾಜಿ ಶಾಪು. ಬಟ್ ಪ್ರಾಬ್ಲಮ್ ಏನಂದರೆ, ಜಸ್ಟು ಮೆಸೇಜ್ ಬಂತು ಕರೆನ್ಸಿ ಖಾಲಿಯಾಗಿದೆ ಅಂತ. ಈ ಕರೆನ್ಸಿ ಹಾಕಿಸ್ಕೊಳ್ಳೋಕ್ಕೂ ಆಗಲ್ಲ, ಈಗ ದುಡ್ಡು ಇಲ್ಲ, ಹಾಕಿಸ್ಕೊಳ್ಳೋಕ್ಕೆ ಅಂಗಡಿನೂ ಇಲ್ಲ. ಈಗ ಒಳಗೋಗಿ ಕರೆಯೋದೇ ಒಂದು ಟಾಸ್ಕ್ ಗೈಸ್, ಆಫೀಸ್ ಒಳಗೆ ಹೋಗೋಕ್ಕೆ. ಬಟ್ ಸ್ಟಿಲ್ ಇಲ್ಲಿ ತನಕ ಬಂದಿದ್ದೀನಿ ಅಂದಮೇಲೆ ಧೈರ್ಯ ಮಾಡಿ ಹೋಗಲೇಬೇಕು. ಮಾಡಿದ ಅಡುಗೆ ನಾ ಕೊಡಬೇಕಲ್ಲ, ಹಾಗಾಗಿ ಬಂದಿದ್ದೀನಿ. ಅಪರೂಪಕ್ಕೆ ಮಾಡಿರೋದು ಟೇಸ್ಟ್ ಮಾಡಲಿ ಅಂತೇಳಿ. ಸಿಕ್ತು ಗೈಸ್, ನಮ್ಮ ಅಪ್ಪಾಜಿ ಬಂದಿದ್ದಾರೆ. ನಾನು ಹಿಂಗೆ ಒಳಗೆ ಎಂಟ್ರಿ ಆಗಿದ ತಕ್ಷಣ ಬಂತು, ಕರಿಬೇಕು ಅನ್ನೋ ಥರ ಹಿಂಸೆ ಆಗಿತ್ತು ಗೈಸ್. ಹಂಗೆ ಬಟ್ ಖುಷಿ ಆಯಿತು. ನಮ್ಮಪ್ಪ ನಗಾಡ್ಕೊಂಡು ಮಾತಾಡ್ತು, ಖುಷಿ ಆಯಿತು. ಇಲ್ಲ ಅಂದಿದ್ರೆ ಏನಕ್ಕೆ ಬಂದೆ ಅನ್ನೋ ಥರ ಫೀಲ್ ಮಾಡಿ ನೋಡಿದರೆ ಒಂಥರ ಆಗಿರೋದು. ಇದಾ ಏನೋ ಮಾಡಿದ್ದೀನಿ ಮೊಟ್ಟೆಯಲ್ಲಿ ಅಪರೂಪಕ್ಕೆ ಡಿಫ್ರೆಂಟಾಗಿ. ತಿನ್ನು ಇಬ್ಬರು ಒಂದೊಂದು. ಹೌದಾ? ಫೋನ್ ಮಾಡಿದೆ ಬಾವಕ್ಕ, ಗಾಡಿ ಶೋರೂಮ್ ಬಿಟ್ಟರೆ 40,000 ಆಗುತ್ತೆ ಅಂತ. ಹಾಂ, ಅವು ಇವನು ಮಾಡಲ್ಲ ಅಂದ್ರಂತೆ. ಕೊಟ್ಬಿಟ್ಟು ಅವನು ಇನ್ನೊಬ್ರು ಇವತ್ತು ಯಾರೋ ಬರ್ತಾರಂತೆ. ಅದಕ್ಕೆ 11,000 ಆಗುತ್ತೆ ಅಂದು ಹೇಳೋಗಿದ್ರೆ ಇವತ್ತು ಮಾಡಿಸ್ತೀನಿ ಅಂತ. ಊಟ ಮಾಡ್ದ? ಊಟ ಮಾಡಿ ಅದು ಆಮ್ಲೆಟ್ ಮೊಟ್ಟೆ ಥರದ್ದೇನೋ. ಆಯ್ತು ಬಂಗಾರ. ಗೈಸ್ ಪಾರ್ಸಲ್ ಕೊಟ್ಟು ಒಂದೇ ಖುಷಿ ಆಯ್ತು ನಮ್ಮ ಅಪ್ಪಾಜಿಗೆ. ಅಪರೂಪಕ್ಕೆ ಖುಷಿ ಪಟ್ರು. ಆ್ಯಕ್ಚುಲಿ ಏನು ಹೇಳಿ ತಗೊಂಡೋಗಿ ಕೊಟ್ಟಿದ್ದು, ನಾನು ಮಾಡಿದ್ನಲ್ಲ ಅದೇ ಐಟಮ್ನ ಒಂದು 2 ಎಕ್ಸ್ಟ್ರಾ ಮಾಡಿದ್ನಲ್ಲ, ಅವ್ರಿಗೆ ಕೊಡೋಣ ಅಂತಲೇ ಮಾಡಿದ್ದು. ಅದನ್ನ ಕೊಟ್ಟೆ, ಖುಷಿ ಪಡ್ಕೊಂತು. ನಮ್ಮಮ್ಮನ ಆಚೆಗೆ ಬಂತು. ಬಟ್ ಏನು ಗೊತ್ತಾ, ಬೇಜಾರಾಗುತ್ತೆ. ನಾನು ನಮ್ಮಮ್ಮ ಮಾತಾಡ್ತಾ ಇಲ್ಲ, ಸುಮಾರು ಟೈಮ್ ಆಯ್ತು ಮಾತಾಡ್ತಾರೆ. ನನಗೂ ನಮ್ಮಮ್ಮಗೂ ಮುಂಚೆಯಿಂದನೂ ಆಗಿ ಬರೋಲ್ಲ ಗೈಸ್, ಅದೇನೋ ಗೊತ್ತಿಲ್ಲ ಬಾಂಡಿಂಗಲ್ಲಿ. ಅದೇನೋ ಒಂಥರ ಮಾತಾಡಿದ್ರೆ ಒಂದ್ಸರಿ ಮಾತಾಡ್ತೀವಿ ಅಂದ್ಕೊಳ್ಳಿ, ಮತ್ತೆ ಆಲ್ರೆಡಿ ಒಂದು ವಾರದೊಳಗೆ ಮತ್ತೆ ಜಗಳ ಆಗುತ್ತೆ, ಮತ್ತೆ ಮಾತು ಬಿಟ್ಬಿಡ್ತೀವಿ. ಕಂಟಿನ್ಯೂಸ್ಲಿ ಹಂಗೆ ಆಗಿ ನಂದು ನಮ್ಮ ಅಮ್ಮನಿಂದನೇ ಹೆಚ್ಚು ಕಮ್ಮಿ ಜಗಳ ಆಗ್ತಿತ್ತು ನಮ್ಮ ಮನೇಲಿ. ಹಂಗಾಗಿ ನಮ್ಮ ಅಪ್ಪ ಮಾತಾಡೋಕ್ಕೆ ಹೋಗ್ಬೇಡ್ರಿ ನೀವಿಬ್ಬರು, ಸರಿ ಹೋಗಲ್ಲ ಮನೇಲಿ ಅಂತ ಹೇಳಿದ್ರು. ಹಂಗಾಗಿ ನಾನು ನಮ್ಮಮ್ಮ ಮಾತಾಡೋದು ಬಿಟ್ಬಿಟ್ಟಿದ್ದೀವಿ. ಈಗ ನೋಡೋಣ ಅದು ಯಾವಾಗ ಮಾತಾಡ್ತೀವೋ ಏನೂ ಗೊತ್ತಿಲ್ಲ, ಬಟ್ ಮಾತಾಡಿದ್ರೆ ಮತ್ತೆ ಹಂಗೆ ಆಗುತ್ತೆ. ಹಂಗಾಗಿ ಮಾತಾಡೋದೇ ಬಿಟ್ಟು, ಹಂಗಾಗಿ ನನ್ನ ವಿಡಿಯೋದಲ್ಲಿ ನಾನು ತೋರಿಸ್ತಿಲ್ಲ, ನಮ್ಮ ಅಮ್ಮನ ಜೊತೆ ಮಾತಾಡ್ತಿಲ್ಲ, ನಮ್ಮ ಅಪ್ಪನ ಜೊತೆನೇ ಜಾಸ್ತಿ ಮಾತಾಡ್ತಿರೋದೆಲ್ಲ. ಇಟ್ಸ್ ಓಕೆ, ಚಲೋ ತಗೊಂಡು ಬಂದಿದ್ದು ಕೊಟ್ಟಾಗಿದೆ. ಫುಲ್ ಖುಷಿ ಆಗೋಯ್ತು ಗೈಸ್. ನಮ್ಮ ಅಪ್ಪನೂ ಫುಲ್ ಖುಷಿ ಪಟ್ಬಿಟ್ರು. ನಮ್ಮ ಅಪ್ಪ ಖುಷಿ ಪಟ್ರು ಅಂದರೆ ನನಗೂ ಖುಷಿ ಆದಂಗೆ ಲೆಕ್ಕ. ಏನಾರ ಅಂಕಳ್ತಾರೆ ಅನ್ನಿಸ್ತು, ಬಟ್ ಖುಷಿ ಪಟ್ರು ಗೈಸ್. ಇವತ್ತು ನಮ್ಮ ಮನೇಲಿ ನಾನೇ ಅಡುಗೆ ಮಾಡಿದ್ದು ಗೈಸ್, ಸಾಂಬಾರೆಲ್ಲ. ಸಾಂಬಾರು ಮಾಡಿದ್ದಾರೆ, ಸ್ವಲ್ಪ ಅನ್ನ ಹಾಕ್ಬಿಟ್ರು. ಹೊಟ್ಟೆ ಅರ್ಧ ಹೊಟ್ಟೆಗೆ ಆಗಿದೆ, ಇನ್ನು ಅರ್ಧ ಹೊಟ್ಟೆ ಕಾಲಿದೆ. ಏನು ಮಾಡೋದು? ಕರೆಕ್ಟಾಗಿ ಮಾತಾಡ್ತಿದ್ದೆ, ಮಾತಾಡಪ್ಪ. ಸುಮ್ಮನೆ ಇರೇ ನೀನು.
ಸೂಪರ್ ಆಗಿದೆ ಸಾಂಬಾರು, ಫಸ್ಟ್ ಕ್ಲಾಸ್ ಆಗಿದೆ. ಥರ್ಡ್ ಕ್ಲಾಸ್ ಆಗೈತಂತೆ. ಫಸ್ಟ್ ಕ್ಲಾಸ್ ಆಗಿದೆ, ಹಾ? ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿತ್ತಂತೆ ಗೈಸ್. ಆ ಥರ ಬೆಕ್ಕಕ್ಕೆ ಹೋಗುತ್ತೆ, ನನಗೆ ಆ ಥರ ಬೆಕ್ಕು ಹಂಗೆ ಬರುತ್ತೆ. ಅಲ್ಲಿ ಸ್ವಲ್ಪ ಅನ್ನ ಹಾಕೊಂಡು ಬರ್ತೀನಿ, ಆಮೇಲೆ ಮಾತಾಡ್ತೀನಿ. ಗೈಸ್ ಅಪ್ಪ ಮಧ್ಯಾಹ್ನ ಇದನ್ನೇ ಮಾಡ್ಕೊಟ್ಟು ಕಳ್ಸಿದ್ದು, ಹಂಗೆ ಇವಾಗಲೂ ಇದನ್ನೇ ಮಾಡಿಕೊಟ್ಟೆ. ಯಾಕಂದರೆ ಇದೇ ಬರೋದು, ಇವತ್ತು ಕಲ್ತಿದ್ದು ಇದೇ ರೆಸಿಪಿ, ಹಂಗಾಗಿ ಇದನ್ನೇ ಮಾಡಿಕೊಟ್ಟಿದ್ದೀನಿ. ಮತ್ತು ಇನ್ನೊಂದೇನಂದರೆ ಮತ್ತೊಂದು ಬ್ಯಾಟಿಂಗ್ ಮಾಡ್ತೈತೆ ನೋಡಿ ನಮ್ಮ ಟೈಗರ್. ಏನ್ರಿ ಊಟ ಮಾಡಬೇಕು, ಹೊಟ್ಟೆ ತುಂಬ ಹಸುವಾಗ್ತಾ ಇದೆ. ಸಾಂಬಾರು ಸೂಪರ್ ಆಗಿದೆ, ಅದಕ್ಕೋಸ್ಕರ ಸಾಂಬಾರೆಲ್ಲ ಗೊಜ್ಜದು ಗೊಜ್ಜು ಮಾಡಿದ್ದಾರೆ ಮೊಟ್ಟೆ ಹಾಕಿ. ಸೂಪರ್ ಆಗಿದೆ ಊಟ. ಊಟ ಮಾಡಿ ಹಿಂಗೆ ಮಲ್ಕೋಬೇಕು, ನಿದ್ದೆ ಬರ್ತಾ ಇದೆ. ಖುಷಿ ಆಯ್ತು ಸಾಹೇಬ್ರಿಗೆಲ್ಲ, ಸಂತೋಷ ಆಯ್ತು. ಊಟ ಮಾಡ್ತೀನಿ ಸರ್. ಬೈಲಿ ಇನ್ನೊಂದು, ನಿಮ್ಮ ಮಗ ಬಂದ್ಬಿಟ್ಟು ಇವತ್ತು ನಾನು ಬಂದ್ಬಿಟ್ಟು ತಂದು ಕೊಟ್ಟನಲ್ಲ, ಹೆಂಗೆ ಅನಿಸ್ತು? ಈ ಥರ ಮಾಡ್ಕೊಂಡು ಬಂದು ಕೊಟ್ಟ ನಮ್ಮ ಮಗ ಮಧ್ಯಾಹ್ನ. ಅದು ತುಂಬ ಚೆನ್ನಾಗಿತ್ತು, ತುಂಬ ಊಟ ಮಾಡಿದ್ದೀವಿ. ಆಮೇಲೆ ನಮ್ಮ ಮೇಡಮ್ ಅವರು ಪಪ್ಪಾಯನ್ನು ಕಟ್ ಮಾಡಿ ನನಗೆ 2 ಪೀಸ್ ಕೊಟ್ಟರು. ಒಂದೇ ಸಾಕು ಅಂದರೆ 2 ಕೊಟ್ಟರು. ತಿಂದೆ, ಹೊಟ್ಟೆ ತುಂಬೋಯ್ತು. ಸೂಪರ್ ಆಗಿತ್ತು. ಯಾವುದು ಗೈಸ್ ಇದು ಕಾಮಿಡಿ? ನಮ್ಮಪ್ಪನ ಮನೆ ವಿಚಾರ ಹೇಳೋ ಅಂದರೆ ಊರಿಂದ ಪಪ್ಪಾಯಣ್ಣು ತಗೊಬಂದ್ರು, ಚಕೋತ ತಗೊಬಂದ್ರು, ಮೂಸಂಬಿ ತಗೊಬಂದ್ರು ಅಂತೆಲ್ಲ ಹೇಳ್ಕೊಳ್ತಾ. ಇಷ್ಟ ಗೈಸ್, ಫೈನಲಿ ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತಡ್ರಿ, ಸಬ್ಸ್ಕ್ರೈಬ್ ಅನ್ನೋದು ನಮ್ಮ ಅಪ್ಪಾಜಿ ಕೈಲಿ ಮಾಡ್ಸೋಕೆ ಹೇಳ್ತೀನಿ. ಅಪ್ಪ ಹೇಳಕ್ಕಳ ಏನು ಹೇಳ್ಬೇಕಪ್ಪ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಂತೇಳಿ. ಹಾಂ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ. ನೋಡೋಣ, ನನಗೆ ಬರಲ್ಲ ಅದು ಎಲ್ಲ ಹೇಳಿ. ಇಲ್ಲಿ ನೋಡಿಲಿ ಮಾತು ಹೇಳು. ಬರಲ್ಲ ಕಣ, ಹೇಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀನು ಹೇಳಪ್ಪ ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಬ್ಸ್ಕ್ರೈಬ್ ಅಲ್ಲ ಕಣಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಕ್ಕರೆ ಮಾಡ್ಕೊಳ್ರಿ. ಅನು ಹೇಳಪ್ಪ. ಸಬ್ಸ್ಕ್ರೈಬ್ 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 ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಬ್ಸ್ಕ್ರೈಬ್ ಅಂತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಯ್ತಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾರು ಮಾಡ್ಕೊಳ್ಳಿಲ್ಲ, ಈ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.